ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಲೈಂಗಿಕ ದೌರ್ಜನ್ಯದ ಕೇಸ್ ಹಾಗೂ ರೇಪ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಚುರುಕುಗೊಳಿಸಿದ ಎಸ್ಐಟಿ ತಂಡ. ಈ ಬೆನ್ನಲ್ಲೇ ಬಿಜೆಪಿ ಮುಖಂಡ ದೇವರಾಜೇಗೌಡರಿಗೂ ಕೂಡ ನಿರಂತರವಾಗಿ ಡ್ರಿಲ್ ಮಾಡೋ ಕೆಲಸ ಆಗಿದೆ. ನಿನ್ನೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟರು. ಅದರಂತೆ ಹಾಜರಾದಂತಹ ದೇವರಾಜೇಗೌಡರು ಹಲವು ಗಂಟೆಗಳ ಕಾಲ ವಿಚಾರಣೆಯನ್ನ ಎದುರಿಸಬೇಕಾಗಿ ಬಂತು. ವಿಚಾರಣೆ ವೇಳೆ ಪೆನ್ ಡ್ರೈವ್ ಕುರಿತಾಗಿ ಹಲವು ಮಾಹಿತಿಯನ್ನ ದೇವರಾಜೇಗೌಡರು ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳಿಗೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಇವ್ರ ಮೇಲೆ ಒಂದು ಸಂಶಯದ ಮುಳ್ಳಿದೆ. ಅಂದ್ರೆ ಇವರೇ ಇಡೀ ಪ್ರಕರಣ ಆಚೆ ಬರೋದಕ್ಕೆ ಕಾರಣ, ಲೀಕ್ ಮಾಡೋದಕ್ಕೆ ಕಾರಣ, ವಿಡಿಯೋ ವೈರಲ್ ಮಾಡೋದಕ್ಕೆ ಕಾರಣ ಅಂತ ಹೇಳಿ. ಸೊ ಆ ದಾಟಿಯಲ್ಲೇ ಹಲವು ಪ್ರಶ್ನೆಗಳನ್ನ ಇವರು ಕೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅದಕ್ಕೆ ಉತ್ತರ ಕೊಡೋ ಕೆಲಸವನ್ನ ಕೂಡ ದೇವರಾಜೇಗೌಡರು ಮಾಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗೆ ತನಿಖೆಗೆ ಸಹಕರಿಸೋದಾಗಿ ಕೂಡ ದೇವರಾಜೇಗೌಡರು ಹೇಳಿ ಬಂದಿರೋದು ತಿಳಿದು ಬರ್ತಾ ಇರುವಂತಹ ವಿಚಾರ ಆಗ್ತಾ ಇದೆ. ಸೊ ಏನೆಲ್ಲ ಮಾಹಿತಿಗಳು ಕೊಟ್ಟಿದ್ದಾರೆ, ಇದು ತನಿಖೆಯಲ್ಲಿ ಇನ್ನಷ್ಟು ಪ್ರಗತಿಯನ್ನು ಸಾಧಿಸೋದಕ್ಕೆ ಹಾಗೂ ಇನ್ನಷ್ಟು ಹೊಸ ಆಯಾಮಗಳು ತೆರೆದುಕೊಳ್ಳೋದಕ್ಕೆ ಹೇಗೆ ಸಹಕಾರಿ ಆಗುತ್ತೆ ಅನ್ನೋದು ಕೂಡ ಈ ಕ್ಷಣದ ಕುತೂಹಲ ಆಗ್ತಾ ಇದೆ. ದೇವರಾಜೇಗೌಡರ ಬಗ್ಗೆ, ಜೊತೆಗೆ ಕಾರ್ತಿಕ್ ಬಗ್ಗೆ, ನವೀನ್ ಗೌಡ ಬಗ್ಗೆನೇ ಸಂಶಯದ ಮುಳ್ಳಿರೋದು. ಅಂದರೆ ಇವರಲ್ಲಿ ಯಾರು ನಿಜವಾಗ್ಲೂ ಲೀಕ್ ಮಾಡಿಸಿದ್ದು, ಆಮೇಲೆ ವಿಡಿಯೋ ಇವ್ರ ಕೈಗೆ ಹೇಗೆ ಸಿಕ್ತು, ವಿಡಿಯೋ ಎಲ್ಲಿ ಕಾಪಿ ಆಯಿತು ಬೇರೆ ಪೆನ್ ಡ್ರೈವ್ಗಳಿಗೆ, ಹೇಗೆ ವ್ಯಾಪಕವಾಗಿ ಹಬ್ತು, ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಶಿಧರ್. ದೇವರಾಜೇಗೌಡರ ಡ್ರಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ, ಇನ್ಸೈಡ್ ಡೀಟೇಲ್ಸ್ ಏನಾದರೂ ಲಭ್ಯ ಆಗ್ತಾ ಇದೆಯಾ, ಮತ್ತೊಂದ್ಸಲ ಬುಲಾವ್ ಕೊಡುವಂತಹ ಸಾಧ್ಯತೆ ಈ ಪ್ರಕರಣದಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅಂತ? ಮಮತಾ, ಇಡೀ ರಾಜ್ಯದಲ್ಲೇ ಕೋಲಾಹಲ ಎಬ್ಬಿಸಿರುವ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಕಾರು ಚಾಲಕ ಕಾರ್ತಿಕ್ ಒಂದು ಹೇಳಿಕೆಯನ್ನು ನೀಡಿ ವಿಡಿಯೋವನ್ನು ಬಿಡುಗಡೆ ಮಾಡಿದ್ರು. ಇದರಲ್ಲಿ ಪ್ರಮುಖವಾಗಿ ಆ ಪೆನ್ ಡ್ರೈವ್ ವಿಚಾರ, ಅಶ್ಲೀಲ ವಿಡಿಯೋಗಳು ಏನಿದ್ದು ಆ ಪೆನ್ ಡ್ರೈವ್ ವಿಚಾರಗಳು ಪ್ರಮುಖವಾಗಿ ಒಂದು ಹೇಳಿಕೆ ನೀಡಿದರು. ನನ್ನ ಬಳಿ ಇದ್ದಂತಹ ಪೆನ್ ಡ್ರೈವ್ ಕಾಪಿಯ ಒಂದನ್ನು ನಾನು ದೇವರಾಜೇಗೌಡರಿಗೆ ಮಾತ್ರ ನೀಡಿದ್ದೆ ಅಂತ ಹೇಳಿ ಅವರು ಹೇಳಿದ್ದು. ಈ ಹೇಳಿಕೆ ಬೆನ್ನಲ್ಲೇ ದೇವರಾಜೇಗೌಡ ಅವರಿಗೆ SIT ತನಿಖೆಗೆ ಬುಲಾವ್ ನೀಡಿತ್ತು. ಅದರಂತೆ ಅವರು ನಿನ್ನೆ SIT ಅಧಿಕಾರಿಗಳ ಮುಂದೆ ಹಾಜರಾಗಿ ಪ್ರಕರಣದ ಕೂಲಂಕುಷವಾದ ಮಾಹಿತಿಯನ್ನು ನೀಡಿದ್ದಾರೆ. ಪೆನ್ ಡ್ರೈವ್ ಎಲ್ಲಿ ವಿಡಿಯೋಗಳು ಯಾರಿಗೆ ಸಿಕ್ತು, ಕಾರ್ತಿಕ್ ನನ್ನ ಬಳಿ ಕೊಟ್ಟಾಗ ಏನಾಯಿತು, ಆ ನಂತರದಲ್ಲಿ ನಾನು ಅದನ್ನು ಏನು ಮಾಡಿದೆ, ಯಾರಿಗೆಲ್ಲ ತಲುಪಿಸಿದೆ, ಎಲ್ಲ ವಿಚಾರಗಳನ್ನು ಅವ್ರು ಹೇಳಿರೋದು. ಆ ನಂತರದಲ್ಲಿ ಅವರೇ ಸ್ಟೇಟಸ್ನಲ್ಲಿ ಬರೆದುಕೊಂಡಿದ್ದಾರೆ. SIT ನನಗೆ ಬುಲಾವ್ ನೀಡಿತ್ತು, ನಾನು ಹೋಗಿ ಏನು ಅಶ್ಲೀಲ ಪ್ರಕರಣದ ಆರೋಪಿಗಳಿದ್ದಾರೆ ಅವರ ವಿರುದ್ಧ ಅಂದರೆ ಏನು ಸಾಕ್ಷ್ಯ ಹಾಗೂ ಹೇಳಿಕೆಯನ್ನು ನೀಡಬೇಕು ಎಲ್ಲವನ್ನು ಸಹ ನೀಡಿದ್ದೇನೆ. ಈ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು. ಅದಲ್ಲದೆ ಅಶ್ಲೀಲ ಪೆನ್ ಡ್ರೈವ್ ಏನು ವಿಡಿಯೋಗಳಿದ್ದು ಅದನ್ನು ಯಾರು ಹೊರಗಡೆ ತಂದರು, ಯಾರು ವಿಡಿಯೋಗಳನ್ನ ಸರ್ಕ್ಯುಲೇಟ್ ಮಾಡಿದರು, ಆ ಕಡು ಕೀಚಕರ ವಿರುದ್ಧ ಏನು ಬಂಧನ ಆಗಬೇಕು. ಅದರಲ್ಲಿ ಕೆಲವು ರಾಜಕಾರಣಿಗಳು ಸಹ ಭಾಗಿಯಾಗಿದ್ದಾರೆ, ಅವರ ಮೇಲೆಯೂ ಸಹ ಕ್ರಮ ಆಗಬೇಕು ಅಂತ ಹೇಳಿ SIT ಅಧಿಕಾರಿಗಳಿಂದ ಹೇಳಿದ್ದೀನಿ. ಈ ಅಶ್ಲೀಲ ವಿಡಿಯೋಗಳಿಂದಾಗಿ ಅನೇಕ ಹೆಣ್ಣು ಮಕ್ಕಳ ಏನು ಅವರ ಸಂಸಾರಗಳು ಹಾಳಾಗಿದೆ. ಹಾಗಾಗಿ ಏನು ಈ ಅಪರಾಧಿಗಳಿದ್ದಾರೆ ಅದರ ಜೊತೆ ಈ ಪೆನ್ ಡ್ರೈವನ್ನು ಯಾರು ಎಲ್ಲೆಡೆ ಹಂಚಿದ್ದಾರೆ ಅವರ ಮೇಲೂ ಸಹ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾನು SIT ಅಧಿಕಾರಿಗಳ ಮುಂದೆ ಹೇಳಿದ್ದೀನಿ. ಮತ್ತೆ ಅವರು ಮುಂದೆಯೂ ಸಹ ವಿಚಾರಕ್ಕೆ ಕರೆದರೆ ಇದಕ್ಕೆ ಪೂರಕವಾದಂಥ ಎಲ್ಲ ಹೇಳಿಕೆ ಹಾಗೂ ದಾಖಲೆಗಳನ್ನು ಸಹ ನಾನು ನೀಡ್ತೀನಿ. ಈ ಪ್ರಕರಣದಲ್ಲಿ ಯಾರು ಅತ್ಯಾಚಾರವನ್ನು ಎಸಗಿದರೆ ಆ ಅಪರಾಧಿಗಳು ಶಿಕ್ಷೆ ಆಗಬೇಕು. ಅದೇ ರೀತಿ ಪೆನ್ ಡ್ರೈವ್ ಹಂಚುವ ಮೂಲಕ ಹೆಣ್ಣು ಮಕ್ಕಳ ಮಾನ ಮರ್ಯಾದೆಯನ್ನು ಏನು ತೆಗೆದಿದ್ದಾರೆ ಅವ್ರಿಗೂ ಸಹ ಅಷ್ಟೇ ಕಟ್ಟುನಿಟ್ಟಿನ ಶಿಕ್ಷೆ ಆಗಬೇಕು ಅಂತ ಹೇಳಿ SIT ಅಧಿಕಾರಿಗಳ ಮುಂದೆ ನಾನು ಎಲ್ಲ ರೀತಿಯ ಹೇಳಿಕೆ ಹಾಗೂ ಸಾಕ್ಷ್ಯ ದಾಖಲಾತಿಗಳನ್ನು ನೀಡಿದ್ದೀನಿ ಅಂತ ಸ್ವತಃ ದೇವರಾಜೇಗೌಡರು ಹೇಳ್ಕೊಂಡಿರ್ತಕ್ಕಂಥದ್ದು. ಮಮತಾ, ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಶಶಿಧರ್, ಧನ್ಯವಾದ. ಸೊ ಒಟ್ಟಾರೆ ದೇವರಾಜೇಗೌಡರ ವಿಚಾರಣೆ, ಕಾರ್ತಿಕ್ ವಿಚಾರಣೆ ಇವೆಲ್ಲವೂ ಕೂಡ ಇನ್ನೊಂದು ಆಯಾಮದಲ್ಲಿ ನಡೀತಾ ಇರುತ್ತೆ. ಬಟ್ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಪಾತ್ರ ಏನು ಎತ್ತ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಇವಾಗ ತನಿಖೆ ಆಗಬೇಕಾಗಿರೋದು ಪ್ರಮುಖವಾಗಿ. ಹಾಗಾಗಿ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಸಿಗಬೇಕು SITಗೆ, ರೇವಣ್ಣ ವಿಚಾರಣೆಗೆ ಹಾಜರಾಗಬೇಕು, ಅದು ಒಂದು ಭಾಗ. ಇನ್ನೊಂದು ಕಡೆ ಇದು ವೈರಲ್ ಆಗಿದ್ದು ಹೇಗೆ, ಯಾಕೆ ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತಂದರೆ ವೈರಲ್ ಆಗಿರೋದ್ರಿಂದ ಎಷ್ಟೋ ಜನ ಹೆಣ್ಮಕ್ಳ ಜೀವನ ಬೀದಿ ಪಾಲಾಗುತ್ತೆ, ಅದಕ್ಕೆ ಯಾರು ಅವ್ರ ಭವಿಷ್ಯಕ್ಕೆ ಯಾರು ಹೊಣೆ ಅಂತಕ್ಕಂಥದ್ದು. ಹಾಗಾಗಿ ಅದು ತಪ್ಪೇ ಕಾನೂನಾತ್ಮಕವಾಗಿ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ತನಿಖೆಗಳು ನಡೆಯುತ್ತೆ.